ಪಾಪ ಗಿರ್ಜಮ್ಮ, ಅವನೊಬ್ಬ ಕ್ರಿಮಿನಲ್ ಯಾರು? ಒಂದು ಹೆಣ್ಣಿನ ಕಷ್ಟಕ್ಕೆ ಅವನ ಹೃದಯ ಎಷ್ಟು ಮಿಡಿತ್ ಕಾಣಿ. ಎಲ್ಲರೊಳಗೂ ಒಬ್ಬ ಒಳ್ಳೆ ಮನುಷ್ಯ ಇತ್ತ ಮುಖ್ಯ, ಇವನೇ ಸಾಕ್ಷಿ. ಬಂದೆ ಕಾಶಿವ್ರೆ, ಸುಮ್ಮನೆ ಕಣಿ ನಾನು. ಎಕ್ಸ್ಕ್ಯೂಸ್ ಮೀ ಪ್ರೆಗ್ನೆಂಟ್ ಲೇಡಿ, ನೀವೇನು ಹೆದರ್ಕೊಂಡ್ಬೇಡಿ, ನಾನೊಬ್ಬ ಪೊಲೀಸ್. ಕಾಶಿವ್ರೆ, ನೀವು ಸುಮ್ಮನೆ ಕಣೆ ಗಿರ್ಜಮ್ಮ. ನನಗೆ ಈ ಮಿಲಿಟ್ರಿ ಎಕ್ಸ್ಪೀರಿಯನ್ಸ್ ಎಲ್ಲ ಇತ್ತು, ಹಾಗೆ ಒಂದಿಷ್ಟು ಟೆಕ್ನಿಕ್ ಎಲ್ಲ ಗೊತ್ತಿತ್ತು. ನೀವೇನು ಹೆದರ್ಕೊಂಡ್ಬೇಡಿ. ಆ ನನ್ನ ಮಗನಿಗೆ ಫಸ್ಟಿಗೆ ಒಳ್ಳೆ ಒಂಥರ ನಂಬಿಸಿ ಆಮೇಲೆ ನನ್ನ ಟೆಕ್ನಿಕ್ ಎಲ್ಲ ತೋರ್ಸೋಕೆ ಶುರು ಮಾಡ್ತೆ. ಕಾಶಿವ್ರೆ, ಕಿಚ್ಚಪ್ಪ ಸುಮ್ಮನೆ ಕಣಿ, ನಾನು ಮಾತಾಡ್ತಿದ್ನಲ್ಲ. ಆಮೇಲೆ ನಿಷ್ಕರ್ಷ ಸಿನಿಮಾ ವಿಷ್ಣುದಾದನ್ ನಮ್ಮನಿ ಆ ಕಂತ್ರಿ ಕಜ್ಜಿ ನಾಯಿ ನನ್ನ ಮಗನ್ನ ಹೆಕ್ಕತ್ತಿಂಬವನ್ನ ಶೂಟ್ ಮಾಡಿ ನಿಮ್ಮನ್ನು ಸೇವ್ ಮಾಡ್ತೆ. ಎಂತಕ್ಕೆ ಸಿಟ್ ಮಾಡ್ಕೊಂತಿದ್ರಿ ಮರ್ರೆ? ಹೆಂಡತಿ ಎದುರಿಗೇನೆ ಗಂಡನ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಹೆಂಡತಿಗೆ ಕೋಪ ಬರದೆ ಇನ್ನೇನು ಬರುತ್ತೆ ಕಾಶಿವ್ರೆ? ಅಂದರೆ ಇವರು ಶ್ರೀಯುತ ಕಳ್ಳ ಅವರ ಧರ್ಮಪತ್ನಿ. ಅಯ್ಯಬ್ಯಾ, ಕಾಶಿವ್ರೆ, ಕಣ್ಣೆತ್ಕೊಳ್ಳಿ. ಅಯ್ಯೋ ಗಿರ್ಜಮ್ಮ, ಎಂತ ಹೇಳ್ತಿದ್ರಿ ಮರ್ರ? ನಾನು ಪೊಲೀಸು, ಕದು ಕೆಲಸ ಅಲ್ಲ ನಾನು ಮಾಡೋದ್ರಿ. ಬೇಕಿದ್ರೆ ಕೈಯಲ್ಲಿ ಇದ್ದದ್ದು ಕಿತ್ಕಂತೆ, ಆದರೆ ಇಟ್ಟೋದು ವಸ್ತುನ ಕಿತ್ಕೊಂಬಿತ್ತಲ್ಲ, ಅದು ಕಳ್ತನ. ಅದು ನನ್ನ ಎಥಿಕ್ಸಿಗೆ ವಿರುದ್ಧ ಮರ್ರ. ನೋ ಸಾರಿ, ನನ್ನ ಕೈಲಿ ಇದು ಮಾಡ್ಕೊತೆ. ಏಯ್, ಎಲ್ಲಿಗೆ? ಎಲ್ಗೂ ಇಲ್ಲ. ಏನೇನು ಅಲ್ಲಿ? ಇಲ್ಲ ಸುಮ್ಮನೆ. ಸಕ ಅಲ್ಲ, ಇಷ್ಟೊತ್ತಾದರೂ ಗಿರಿಜಾ ವೈನಿ ಮನೆ ಬಾಗ್ಲ ಯಾಕೆ ತೆಗಿವಲ್ರು? ಇಷ್ಟೊತ್ತಿಗಾಗಲೇ ನಿನ್ನೆ ರಾತ್ರಿ ನೋಡಿ ಸೀರಿಯಲ್ ಕತೆ ಏನಾಯ್ತು ಅಂತ ಸಂಧ್ಯಾ ಅವ್ರ ಮನೆಗೆ ಚರ್ಚೆ ಮಾಡಕ್ಕೆ ಹೋಗ್ಬೇಕಿತ್ತು. ಅಟ್ಲೀಸ್ಟು ನಮ್ಮ ಕಾಶಿನಾಥ್ ಸಾಹೇಬ್ರಾದರೂ ಕಲೆಕ್ಷನ್ ಮಾಡೋಣ ಅಂತ ಹೊರಗೆ ಬರ್ಬೇಕಿತ್ತಲ್ಲ. ಅಣ್ಣ, ಬಜ್ಜಿ ಮಾಡಕ್ಕೆ ಹೋದಾಗ ಗ್ಯಾಸ್ ಏನಾದರೂ ಬ್ಲಾಸ್ಟ್ ಆಗಿಬಿಟ್ರೆ? ಏಯ್, ಬ್ಲಾಸ್ಟ್ ಆದರೆ ಸೌಂಡ್ ಬರೋದಿಲ್ಲ ಮಾರ್ರೆ. ಗ್ಯಾಸ್ ಸೈಲೆಂಟಲ್ಲಿ ಇಟ್ಟಿರಬೇಕು. ಅಯ್ಯೋ, ನಿನ್ನ ಬಾಯಾಗಿ ಎಕ್ಸ್ಪೈರ್ ಆಗಿರೋ ಸ್ವೀಟ್ ತಂದು ತುರ್ಕ ಲೇ. ಅವ್ರ ಮನ್ಯಾಗ ಉಳಿದಿರೋ ಸಿಲಿಂಡರ್ನ ಬಗ್ಸಿ 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 ಉಪಯೋಗ ಮಾಡ್ತಾರೆ ಅಂತಂದ್ರೆ ಸಿಲಿಂಡರ್ ಎಲ್ಲಿಂದ ಬ್ಲಾಸ್ಟ್ ಆಗ್ತೈತಿ? ಬ್ಲಾಸ್ಟ್ ಅಂತ ಬ್ಲಾಸ್ಟ್. ಅಣ್ಣ ಸಾರಿ ಅಣ್ಣ. ಅಮ್ಮ ಅಮ್ಮ, ಬಾಗ್ಲು ತೆಗಿ. ಮಕ್ಕಳು ಈಗಲೇ ಬರಬೇಕಾಗಿತ್ತು. ಎಕ್ಸ್ಕ್ಯೂಸ್ ಮೀ, ನಾನು ಹೋಗಿ ಬಾಗಿಲು ತೆಗೆದಾ? ಏಯ್, ಹೋಗೋಕೆ ಆಸೆ ಇದ್ರೆ ಹೇಳು, ಒಂದೇ ಸಲ ನಾನೇ ಮೇಲೆ ಕಳಿಸ್ಬಿಡ್ತೀನಿ. ಬಾ, ಬೇಡ ಬರ್ರಿ. ಏಯ್, ವಾಟರ್ ಬಾಟ್ಲು. ಲೋಕಿ, ಹೆಣ್ಮಕ್ಳಿಗಾಗೆಲ್ಲ ಜೋರ್ ಮಾಡಬೇಡ. ಹಂಗಲ್ಲ ಮಲ್ಗೆ. ಹಂಗೂ ಇಲ್ಲ ಹಿಂಗೂ ಇಲ್ಲ. ನಂಗೆ ಹೆಣ್ಮಕ್ಳಿಗೆ ನನ್ನ ಮುಂದೆ ತೊಂದರೆ ಆದ್ರೆ ನಂಗೆ ನೋಡಕ್ಕಾಗಲ್ಲ. ನೋಡೋಕ್ಕಾಗಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಮಲ್ಕೋ. ಈಗ ನನ್ನ ಮಾತು ಕೇಳ್ತೀಯೋ ಇಲ್ವೋ? ಸರಿ ಸರಿ, ಕೂಲಾಗಿ ಹ್ಯಾಂಡಲ್ ಮಾಡ್ತೀನಿ. ಅಮ್ಮ, ವಾಟರ್ ಬಾಟ್ಲು ನಡಿ, ಬಾಗಿಲು ತೆಗಿ. ಒಳಗಡೆ ಬಿಟ್ಟರೆ ಗೊತ್ತಲ್ಲ. ಏನಾಯ್ತಮ್ಮ? ಅದು ಯಾಕೋ ಇಷ್ಟು ಬೇಗ ಬಂದ್ರಿ? ಅಮ್ಮ, ಲೇಟಾಗಿ ಬಂದ್ರೆ ಭಯ ಅಮ್ಮಂದಿರ ನೋಡಿದ್ದೀನಿ. ಇದನ್ನಮ್ಮ ಬೇಗ ಬಂದ್ರು ಬೈತಿದ್ಯಾ? ಪರಿಸ್ಥಿತಿ ಹಂಗಿದೆ ಕಣ್ರಪ್ಪ. ಅಮ್ಮ, ಜಾಗ ಬಿಡಮ್ಮ, ಒಳಗೆ ಹೋಗ್ಬೇಕು. ಪ್ರಣಿ, ಹೊರಗೆ ಹೋಗಿ ಆಟ ಆಡ್ಕೊಂಡು ನಾಳೆ ಮನೆಗೆ ಬನ್ನಿ. ನಾಳೆನಾ? ಏನಾಗಿದ್ಯಮ್ಮ ನಿಂಗೆ? ಕಾಲೆಲ್ಲ ಕಡಿತಿದೆ, ಶೂಸ್ ಬಿಚ್ಚಬೇಕು. ಜಾಗ ಬಿಡಮ್ಮ. 1, 2 ಹೊರಗಡೆ ಹೊರಡು. ಅಮ್ಮ, ಅದು 1, 2 ಬಾಳೆಲೆ ಹರಡು. 3, 4
ಬಾಗಿಲು ಹಾಕು. ಅದು ಅನ್ನ ಹಾಕು. 5 6 ಟೇಂಜರು. ಅಮ್ಮ ಬೇಳೆ ಸಾರು ಊಟ ಮಾಡ್ಬೇಕು, ಹಸುವಾಗ್ತಿದೆ, ಜಾಗ ಬಿಡು. 7 8 ಹೇಳ್ರು ಚೂಟು. 9 10 ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಇದೇನಿದು ಹಿಂದೆಯಿಂದ ಬರ್ತಾ ಇದೆಯಲ್ಲ? ಮಾತಾಡ್ಬೇಡ, ಹಾಕೋ ಬಾಗ್ಲು. ನಿನ್ ಕೈ ಮುಗಿತೀನಪ್ಪ, ಮಕ್ಳಿಗೇನು ಮಾಡ್ಬೇಡ. ಅಮ್ಮ, ಯಾರಮ್ಮ ಈ ಅಂಕಲ್ ಗನ್ ತಗೊಂಡ್ಬಂದಿದ್ದಾರೆ? ಕೊಡಿ ಅಂಕಲ್, ಹೆಡ್ಶಾಟ್ ಹೊಡಿತೀನಿ. ಮುಚ್ಚೋ ಬಾಯಿ, ಹೆಡ್ ಶಾಟ್ ಹೊಡಿತಾನಂತೆ. ಹೋಗ ಅಲ್ಲಿ ಕೂತ್ಕೋ, ಹೋಗೋ. ಹೋಗೋ, ನಾನೇ ಕರ್ಕೊಂಡು ಹೋಗ್ತೀನಿ. ಬಿಡಿ ಸ್ಕಂದ ಬಾ. ಸ್ಕಂದ, ಪ್ರಣಿ, ಹೆದರ್ಕೊಂಡ್ಬೇಡಿ, ಅಮ್ಮ ಇದ್ದಾಳೆ. ನೀನು ಒಬ್ಬ ಗಂಡಸೇನಯ್ಯ? ನಾನು ಗಂಡಸೆ ಮರ್ರೆ, ಆದ್ರೆ ನನ್ನ ಕರಳು ಹೆಂಗರಳು, ಅದಕ್ಕೆ ಬಸ್ಸಲ್ಲಿ ನನಗೆ ಹಾಫ್ ಟಿಕೆಟ್. ಹೋಗಲ್ಲಿ ಕೂತ್ಕೊಳ್ರಿ. ಲೋಕಿ, ಮಕ್ಳ ಮೇಲೆ ಹಾಗೆಲ್ಲ ಕೂಗಾಡ್ಬೇಡ. ಎಷ್ಟು ಒಳ್ಳೆ ಮನ್ಸಮ್ಮ ನಿಮ್ದು. ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗ್ಬೇಕು. ನಿಮ್ಮಲ್ಲಿ ಬೆಣ್ಣೆ ಹಚ್ಚಿದ್ ಸಾಕು, ತೆಪ್ಪು ಕೂತ್ಕೋತೀಯ ಇಲ್ವೋ? ಲೋಕಿ ಯಾಕೋ ತುಂಬಾ ಸುಸ್ತಾಗ್ತಿದೆ ಕಣೋ. ಮಲ್ಕೊಳ್ತೀಯಾ? ಬೆಡ್ರೂಮ್ ಎಲ್ಲಿದೆ? ಅದು ಅಲ್ಲಿದೆ. ಮಲ್ಗೆ ಬಾ. ಯಾರಾದ್ರೂ ಅಲ್ಗ ಆಡಿದ್ರೆ ಶೂಟ್ ಮಾಡಾಕ್ಬಿಡ್ತೀನಿ. ಕಮಕ್ ಗಿಮಕ್ ಅಂತ ಕೂತಲ್ಲೇ ಕೂತಿರ್ಬೇಕು. ಅಮ್ಮ ರೆಡಿ ಬಾ. ಲೋಕಿ, ನಂಗೆ ಇನ್ನೊಂದಿನ ಬೇಕು. ಇಲ್ಲೇ ಇದೆ, ಕೊಡ್ತೀನಿ. ಮಲ್ಕೋ. ಮಲ್ಗೆ ಅಲ್ಲಿ ನೋಡು. ಮದುವೆಗೆ ಮುಂಚೆ ಎಲ್ಲರೂ ದಿಮ್ ಕೆಳಗಡೆ ಮೊಬೈಲ್ ಇಟ್ಕೊಂಡು ಮಲ್ಕೋತಾರೆ. ಮದುವೆ ಆದಮೇಲೆ ಮುಗೀತು ಕತೆ. BP ಶುಗರ್ ಮಾತ್ರೆಗಳು, ತಲೆನೋವಿಗೆ ಬಾಂಬ್ಗಳು, ಟೋಟಲ್ ಆಗಿ ಮೆಡಿಕಲ್ ಸ್ಟೋರ್ನೇ ಇಟ್ಕೊಂಡು ಮಲ್ಕೋತಾರೆ. ಲೋಕಿ, ನಾವು ಹಿಂಗಿರಲ್ಲ ಅಲ್ವಾ? ಖಂಡಿತ ಇಲ್ಲಪ್ಪ. BP ಶುಗರ್ ಮಾತ್ರೆಗಳಿಗೆ ಮುಲಾಮ್ಗೆ ಒಂದು ಡಬ್ಬ ತರ್ತೀನಿ, ಕಬೋರ್ಡಲ್ಲಿ ಇಡ್ತೀನಿ. ಲೋ ದಡ್ಡನ್ ಮಗ್ನೆ, ನಾನು ಹೇಳಿದ್ದು ನಮ್ಮ ಜೀವನ ಹಿಂಗಿರಲ್ಲ ಅಲ್ವಾ ಅಂತ. ಇಲ್ಲ ಮಲ್ಗೆ, ಇವತ್ತೊಂದಿನ ಆಗಲಿ. ನಾಳೆ ಬೆಳಗ್ಗೆ ಮಂಗಳೂರು ಹಾರ್ಬರ್ಗೆ ಹೋಗಿ ಅಲ್ಲಿಂದ ಎಲ್ಲಾದರೂ ದೂರ ಹೋಗ್ಬಿಡೋಣ. ಆಮೇಲೆ ಪೊಲೀಸವ್ರು ಬರೋದು, ನಮ್ಮನ್ನು ಚೇಸ್ ಮಾಡೋದು, ಇದು ಯಾವ ತಲೆನೋವು ಇರಲ್ಲ. ಆಯಿತಾ? ಈಗ ನೀನು ಮಲ್ಕೋ. ಲೋಕಿ ಪ್ಲೀಸ್ ಕಣೋ, ಮಕ್ಳಿಗೂ ಹೆಂಗಸ್ರಿಗೂ ಏನು ಮಾಡಬೇಡ. ಆಯ್ತು, ಏನು ಮಾಡಲ್ಲ. ಕಾಶಿಯವರೇ, ಇಲ್ಲಿಂದ ಆಚೆ ಹೋಗೋದಕ್ಕೆ ಏನಾದರೂ ಉಪಾಯ ಮಾಡೋದಲ್ವಾ? ಪ್ಲ್ಯಾನ್ ಅಲ್ಲ, ತಡೆ ಮಾಡ್ತೆ. ಹಾಂ, ನಾವೀಗ ಹಾಲಲ್ಲಿ ಇತ್ತು. ಚಿಕ್ಕಪ್ಪ, ನಂಗೆ ಗೊತ್ತು, ಮುಂದಕ್ಕೆ ಹೇಳಿ. ಈ ಹಾಲಿಂದ ಫ್ರಂಟ್ ಡೋರಿಗೆ ಹೋಗಕ್ಕೆ ನಮಗೆ 22 ಹೆಜ್ಜೆ ಬೇಕು. ಒಂದೊಂದು ಹೆಜ್ಜೆಗೂ 1 ಸೆಕೆಂಡ್ ಅಂದ್ಕೊಂಡ್ರು 22 ಸೆಕೆಂಡ್. ಅದೇ ಬ್ಯಾಕ್ ಡೋರಿಗೆ ಹೋಗಕ್ಕೆ 7 ಸೆಕೆಂಡ್ ಸಾಕು. ಆದರೆ ಅಷ್ಟರಲ್ಲಿ ಬಂದ್ಬಿಟ್ರೆ? ಹೌದಲ್ಲ, ಎಂತ ಮಾಡೋದು? ಗೆಜಮ್ಮ, ಈ ಮನೆದು ಬ್ಲೂ ಪ್ರಿಂಟ್ ಎಂತಾರು ಇದ್ರೆ ಕೊಡಿ. ಅಂಡರ್ಗ್ರೌಂಡಲ್ಲಿ ಯಾವುದಾದ್ರೂ ಪೈಪ್ಲೈನ್ ಇತ್ತ ಹುಡುಕಿ ಹೊಸ ರೂಟೇ ಕಂಡಿಡಿತೆ. ಅಯ್ಯೋ ಚಿಕ್ಕಪ್ಪ, ನೀವೇನು ಬಾಸ್ಕೊಡಿ ಕಾಮನ ಹೊಸ ರೂಟ್ ಕಂಡು ಹಿಡಿಯೋಕ್ಕೆ. ಸುಮ್ಮನೆ ಕುತ್ಕೊಳ್ಳಿ. ಆಯ್ತು, ಮಕ್ಕಳ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಕೂಗಂತೆ. ಇಲ್ಲಿ ಬನ್ನಿ ಮಾರ್ರೆ. ಹೇಳ್ದಾಕವನು.
ವೈನಿ, ಗಿರಿಜಾ ವೈನಿ ಅವರ ಎಲ್ಲರೂ ಒಳಗೆ ಕೂತ್ ಏನ್ ಮಾಡಾಕತ್ತೀರಿ? ಸರಿಯಾದ ಟೈಮ್ಗೆ ದೇವ್ರು ಬಂದಂಗೆ ಬಂದೆ. ತುಂಬ ಡೇಂಜರಲ್ಲಿದ್ದೀವಿ. ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸ್ಟೇಷನ್ಗೆ ಹೋಗಿ ಟಿಕೆಟ್ ಅಲ್ಲೂ ಫ್ರೀನಾ ಅಂತ ಕೇಳ್ಕೊಂಬರ್ತೀಯ? ಯಾವ ಟಿಕೆಟ್ ಮಾರ? ಏಯ್, ಇಷ್ಟೊತ್ತು ಅವನ ಹತ್ರ ಏನು ಮಾತಾಡ್ದೋ ಏನೋ ನನಗೆ ಗೊತ್ತಿಲ್ಲ. ಅವನು ಒಳಗಡೆ ಬರಬೇಕು. ಕರಿ. ಅಯ್ಯೋ, ಅನ್ಯಾಯವಾಗಿ ಈ ಬಸ್ಯಾನೂ ತಗ್ಲಕ್ಕೋತಾ ಇದ್ದಾನಲ್ಲಪ್ಪ. ಬಸ್ಯಾ, ಇವತ್ತು ಯಾವ ಮಗ್ಲಲ್ಲಿ ಎದ್ಯಪ್ಪ? ಇವತ್ತ್ರಿ ನೆನಪಿಲ್ರಿ. ನನಗೆ ಗೊತ್ತಪ್ಪ. ಯಾವ್ದ್ರಿ? ನೀ ಎಡಮಗ್ಲಲ್ಲೇ ಎದ್ದಿರೋದು. ಕರೆಕ್ಟ್ ಹೇಳು. ನಿಮ್ಗೆ ಹೆಂಗ್ ಗೊತ್ತ್ರಿ? ಮನೆ ಒಳಗಡೆ ಬಾ, ನಿನಗೂ ಗೊತ್ತಾಗತ್ತೆ. ಒಳಗ್ರಿ? ಏ ವೈನಿ ಕರೆಯಾಗತ್ತಾರ. ನಾನು ಬರಲ್ಲ. ನೀವಿಲ್ಲೇ ಕುರಿ, ಆಮೇಲೆ ಬರ್ತೀವಿ. ಯಾಕ್ರಿ ವೈನಿ ಕರೆದಿದ್ದು? ಕಳಸರ ಇದ್ರೆ ಮ್ಯಾಟ್ರು. ತಡ್ರಿ, ನಾ ಒಬ್ಬ ಸಿಕ್ಕಾಕೊಳ್ಳೋದು ಬೇಡ, ನಮ್ದೊಂದು ಗ್ಯಾಂಗ್ ಅದ. ಲೇ ಪಿಂಗಾಣಿ ಮಂಗಳೂರು ಮಂಜ, ಅಣ್ಣ ಗಿರಿಜಾ ವೈನಿ ರವಾ ಉಂಡಿ ಮಾಡ್ಯಾರ, ಒಟ್ಟಿಗೆ ತಿನ್ನು ಬರ್ರಿ. ಅಣ್ಣ, ಎಲ್ಲಿ ಮಾರೆ ರವೆ ಉಂಡೆ? ಇಲ್ಲಿ ಉಸಿರು ಬಿಟ್ರೆ ಎಲ್ಲರೂ ಉಸಿರು ನಿಲ್ಲಿಸ್ಬಿಡ್ತೀನಿ. ಹೋಗ್ರಿ, ಸೈಲೆಂಟಾಗಿ ಕೂತ್ಕೊಡ್ರಿ ಅಲ್ಲಿ. ನಡಿಯೋ, ನಡಿ. ಏಯ್, ಕೂತ್ಕೊಳ. ಎಕ್ಸ್ಕ್ಯೂಸ್ ಮೀ, ಪ್ರಕೃತಿಯ ಕರೆ. ಹೇಯ್, ಥೂ, ಹೋಗೋ. ಎಕ್ಸ್ಟ್ರಾ ಟ್ಯಾಲೆಂಟ್ ಎಲ್ಲ ತೋರಿಸಿದ್ರೆ ಗೊತ್ತಲ್ಲ. ಲೋಕಿ, ಏ, ಯಾಕಮ್ಮ? ನಂಗಲ್ಲಿ ನಿದ್ರಾನೇ ಬತ್ತಿಲ್ಲ. ಹೌದಾ? ಏಯ್, ಇನ್ನೊಂದು ರೂಮ್ ಎಲ್ಲಿದೆ? ಮಕ್ಕಳು ರೂಮಲ್ಲಿದೆ. ಹೌದಾ? ಅಮ್ಮ, ಯಾರಾದರೂ ಅಲ್ಲಾಡಿದ್ರೆ ಗೊತ್ತಲ್ಲ. ಅಪ್ಪ ಭಗವಂತ, ಎಲ್ಲರೂ ಸಿಕ್ಕಾಕೊಂಡಿದ್ದೀವಿ. ನನ್ನ ಗಂಡ ಮಾವನ್ನ ಸೇಫಾಗಿ ಇಟ್ಬಿಡಪ್ಪ. ಅಬ್ಬಬ್ಬಬ್ಬ, ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗೋಗಿದೆ. ಮನೆ ಒಳಗಡೆ ಹೋದ ತಕ್ಷಣ ಕೈಕಾಲು ಮಗ ತೊಳ್ಕೊಂಡು ಬಿಸಿ ಬಿಸಿ ಕಾಫಿ ಕುಡಿಬೇಕು. ಓ, ಭದ್ರವಾಗಿ ಬಾಗಿಲು ಹಾಕೋ ಗಿರಿ ಅಂತ 1000 ಸರಿ ಹೇಳಿದ್ದೀನಿ. 1001ನೇ ಸರಿ ಗಿರಿ ನನ್ನ ಮಾತು ಕೇಳಿದಾಳೆ. ಗುಡ್ಡು ಗಿರಿ. ಇದೇನಿದು? ಗಂಡನ್ನು ಒಳಗೆ ಬಿಡದೇ ಇರೋಷ್ಟು ಭದ್ರವಾಗಿ ಬಾಗಿಲು ಹಾಕೊಂಡಿದ್ದಾಳಲ್ಲ. ಹೇ ಗಿರಿ, ಎಷ್ಟೊತ್ತಾದ್ರೂ ಬಾಗಿಲು ತೆಗಿಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಜೋರಾಗಿ ಬಾಗಿಲು ತಡೆದೆ. ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಮಾತಾಡಿಗಿರಿ. ಮಾತಾಡು ಸಾಕು, ಮೌನ ಬಿಸಾಕು, ಹೋರಾಡುವ ದಮ್ಮಿದೆ, ಹುಡುಕಾಡುವ ದಿಲ್ಲಿದೆ. ಟನ್ 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 ಟನ್. ಮೌನಿ ನಾನು, ನುಡಿವಾಗ ನೀನು, ಜಾನಿ ನಾನು, ನನ್ನ ದೇವಿ ನೀನು. ಏ ಗಿರಿ, ನಾನೇನೋ ಹಾಡ್ಗಿರ್ಲಿ ಅಂತ ಸುಮ್ಮನೆ ಹಾಡಿದೆ, ನೀನು ಹಂಗೆ ಮಾಡ್ತಾ ಇದೆಯಲ್ಲ, ಏನಾಯ್ತು ನಿನಗೆ? ಏಕೆ ಹೀಗಾಯ್ತೋ ನಾನು ಕಾಣೇನು, ಭೀತಿ ಮನದಲ್ಲಿ ತೇಲಿ ಹೋದೇನು. ರೊಮ್ಯಾಂಟಿಕ್ ಸಾಂಗ್. ಚಿಚಿ, ಹೇ ಗಿರಿ, ಒಂದು ರೊಮ್ಯಾಂಟಿಕ್ ಸಾಂಗ್ನ ಯಾಕೆ ಈ ಥರ ಹಾರರ್ ಎಫೆಕ್ಟಲ್ಲಿ ಹೇಳ್ತಾ ಇದೆಯಾ? ಏ ದಾರಿ ಬಿಡು, ಒಳಗೋಗಿ ಮಾತಾಡ. ಜ ಜ ಕಬೂತರ್ ಜ ಜ ಜ. ಅಯ್ಯೋ, ಹಿಂದಿ ಕನ್ನಡ ಎಲ್ಲ ಮಿಕ್ಸ್ ಮಾಡಿ ಹೊಡಿತಾ ಇದ್ದಾಳಲ್ಲಪ್ಪ. ಏ ಗಿರಿ, ವಾಟ್ ಹ್ಯಾಪನ್? ಕಳ್ಳ ಚಂದ ಮಾಮ, ಚಂದ ಅಂದ ಪ್ರೇಮ. ಗಿರಿ,
ಆಫೀಸಿಂದ ಸುಸ್ತಾಗಿ ಬಂದಿದ್ದೀನಿ. ನೀನು ಒಳಗೆ ಬಿಡಲಿಲ್ಲ ಅಂದರೆ ನಾನು ಮತ್ತೆ ವಾಪಸ್ ಹೊಟ್ಟೋಗ್ತೇನೆ ಅಷ್ಟೇ. ಬಿಟ್ಟು ಹೋಗ್ಬೇಡ ನನ್ನ, ಬಿಟ್ಟೋಗ್ಬೇಡ. ಏನಾಗಿದೆ ನನ್ನ ಹೆಂಡ್ರಿಗೆ, ಏನಾಗಿದೆ ನನ್ನ ಗಿರಿಗೆ. ನಿನ್ಗೇನಾಗಿದೆಯೋ ಯುಸಿ ಮುಚ್ಚಮ್ಮ. ನೀನೇನಮ್ಮ ಮುಸ್ಸಂಜೆ ಹೊತ್ನಲ್ಲಿ ಬಾಗಿಲ ಹೊತ್ನಲ್ಲಿ ನಿಂತ್ಕೊಂಡು ಸೊಳ್ಳೆಗಳಿಗೆ ಬರುತ್ತೆ. ನಡಿ ರೆಡಿ ಒಳಗೆ. ಅಯ್ಯೋ ಕಳ್ಳಾನೇ ಬಂದಿದ್ದಾನೆ, ಇನ್ನು ಸೊಳ್ಳೆ ಯಾವ ಲೆಕ್ಕ ಮಾವ. ನಾನು ಆಗ್ಲಿಂದ ಇದನ್ನೇ ಹೇಳ್ತಾ ಇದ್ದೀನಿ. ಬಾಗ್ಲಲ್ಲೇ ನಿಂತ್ಕೊಂಡು ಸಾಂಗ್ಸ್ ಹೇಳ್ತಾವಳೆ, ಸಾಂಗ್ಸು ಒಳಗೆ ಬಿಡ್ತಾ ಇಲ್ಲ. ಶೂನಲ್ಲಿ ಏನೋ ತುಳ್ಕೊಂಡ್ ಬಂದಿರ್ಬೇಕು, ಅದಕ್ಕೆ ಬಿಡ್ತಾ ಇಲ್ಲ. ಹೋಗಿ ತೊಳ್ಕೊಂಬ. ಓ ಎಂಥದ್ದು ಇಲ್ಲ. ಮತ್ತೆ ಯಾಕಮ್ಮ? ಮಾತಾಡಮ್ಮ. ಮಾತಿಲ್ಲ ಕತೆ ಇಲ್ಲ, ಇನ್ನೇನಿದೆ, ಕೈ ಕಾಲು ಆಡ್ತಿಲ್ಲ, ಏನಾಗಿದೆ, ಅವನಿಂದಲೇ ಹೀಗಾಗಿದೆ ಹೇಳಕ್ಕಾಗದೆ. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ನನ್ನ ಕಾಲು ನೋವು ಜೋರಾಗಿದೆ. ಗಿರಿ ನಿಲ್ಸು ನೀನ್ ಕಚೇರಿ. ಪಾಪ ಅಪ್ಪ ಕಾಲ್ ನೋವು ಅಂತ ಹೇಳ್ತಾ ಇಲ್ವಾ? ಅಷ್ಟೇ ಮತ್ತೆ ನಡಿ. ಕುಚ್ ಕುಚ್ ಅಂತಿದೆ ಈ ಹೃದಯ, ಕುಚ್ ಕುಚ್ ಅಂತಿದೆ. ಭಯವಾಗಿದೆ ನನಗೀಗ, ಬರಬೇಡ ಹೋಗು. ಬರುವೆ ರಾಕ್ಷಸರೆಲ್ಲರೂ ನಿನ್ನ ಕಾವಲಿದ್ದರು, ನನ್ನಾಣೆ ಬರುವೆ, ನನ್ನ ಪ್ರಾಣ ಹೋದರು ಬರುವೆ. ಅಯ್ಯೋ ಓ ಅದಕ್ಕೆ ಆಗ್ಲಿಂದ ಒಳಗಡೆ ಬಿಡ್ತಾ ಇರ್ಲಿಲ್ಲ. ನೀನ್ ಬೆಳಗ್ಗೆ ಪಾರ್ಟಿ ಅಂದಾಗಲೇ ನನಗೆ ಡೌಟ್ ಬರ್ಬೇಕಾಗಿತ್ತು. ಇವ್ರನ್ನೆಲ್ಲ ಸೇರಿಸ್ಕೊಂಡು ಪಾರ್ಟಿ ಮಾಡ್ತಾ ಇದೀಯ. ಪಾರ್ಟಿ ಅವನವನು ನಿಮಗ್ ಗೊತ್ತಾ? ಏನು ಒಬ್ಬ ಫ್ರೆಂಡು ಡಾನು, ಇನ್ನೊಬ್ಬ ದರೋಡೆಕಾರ. ಎಂಥವ್ರು ಸ್ನೇಹ ಮಾಡಿದ್ಯಾ ನೀನು? ಅಪ್ಪ ನನ್ನ ಕ್ಲೋಸ್ ಫ್ರೆಂಡ್ ಮಹೇಶ್ನ ಈ ಇಡಿಯಟ್ ಜೊತೆ ಕಂಪೇರ್ ಮಾಡಬೇಡ ನೀನು. ಟಂಗ್ ಸ್ಲಿಪ್ ಆಗಿ ವರ್ಡ್ ಸ್ಲಿಪ್ ಆಗೋಯ್ತು. ನಿಮ್ಮಂತ ಸಭ್ಯಸ್ಥರ ಬಗ್ಗೆ ಮಾತಾಡಕ್ಕಾಗುತ್ತಾ? ಕಿರಿ ಬೆಳಗ್ಗೆ ಈ ಡಬ್ಬ ನನ್ನ ಮಗನ ಈ ಶ್ರೀಯುತರ ಜೊತೆ ಕಲಹ ಆಯ್ತು. ಇವ್ರ ಕೈಲಿದ್ದ ಆಯುಧ ನೋಡಿ ಆಗ ನಾನು ಏನು ಪ್ರತಿಕ್ರಿಯೆ ನೀಡದೆ ಬಂದ್ಬಿಟ್ಟಿದ್ದೆ. ಇದು ನೋಡಿದ್ರೆ ಹೈಜಾಕ. ಹೌದು, ಕಬ್ಜಾನ. ಹೌದು ಮಾವ. ನೋಡಿ ಬ್ರದರ್, ಆಸ್ ಎ ವೆಲ್ ವಿಷರ್ ನಿಮ್ಗೊಂದು ಅಡ್ವೈಸ್ ಕೊಡ್ತೀನಿ. ನೀವು ಯಾವುದಕ್ಕೂ ಆರ್ ಚಂದ್ರ ಅವ್ರನ್ನ ಮೀಟ್ ಮಾಡಿ. ಅವರು ಕಬ್ಜಾ 2 ಮಾಡ್ತಾ ಇದಾರೆ. ನಿಮ್ಗಲ್ಲಿ ಸ್ಕೋಪ್ ಇದೆ, ಇಲ್ಲಿ ಬರೀ ತೋಪಿದೆ. ಜಾಸ್ತಿ ಮಾತಾಡ್ಬೇಡ. ಈಗ ಸೈಲೆಂಟ್ ಆಗಿ ಮೊಬೈಲ್ ಕೊಟ್ಟು ಅಲ್ಲೋ ಕೂತ್ಕೋತೀಯೋ ಇಲ್ಲ ಹೊಗೆ ಹಾಕ್ಸ್ಕೋತೀಯೋ? ಕೊಡ ಮೊಬೈಲ್, ಕೊಟ್ಬಿಡ. ನಡೆ ನಡೆ ಕೊಡ. ಇದು ಬೇರೆ. ಏನ್ರಪ್ಪ ಇದೆಲ್ಲ? ಸಾಮೂಹಿಕ ಹೈಜಾಕ್. ಸ್ಕಂದ ಪ್ರಣಿ ಏನ್ ಗಾಬರಿ ಆಗ್ಬೇಡಿ. ಅಪ್ಪ ಇದಾರೆ ನಮ್ಮನ್ನ ಕಾಪಾಡಕ್ಕೆ. ಲೇ ಅಪ್ಪನ ಅಲ್ಲ ಚಿಕ್ಕಪ್ಪ ಕಾಳಜಿ ಕಾಪಾಡ್ತಾರೆ. ನೀವು ಹೈಜಾಕಾರ್ಯ? ಕಾಶಿ, ನೀನು ಕಾಪಾಡ್ತೀಯ ಅಂತ ನಂಗೆ ಕಾನ್ಫಿಡೆನ್ಸ್ ಇತ್ತು. ನೀನು ಹೈಜಾಕ್ ಆಗಿದೆಯಲ್ಲೋ? ಯಜಮಾನ್ರೆ, ನಾನು ನನ್ನ ಕಾನ್ಫಿಡೆನ್ಸು ನನ್ನ BP ಎಲ್ಲ ನೆಲಕಚ್ಚಿತ್ತು ಮರ್ರೆ. ಸೈಲೆನ್ಸ್. ಭಗವಂತ ಯಾಕೆ ಈ ವೈಲೆನ್ಸ್? ಶಿವಪ್ರಸಾದ್, ಇವನ್ನ ಇನ್ನೊಂದ್ಸಲ ನೋಡ್ಬೇಕು ಅಂತ ಕೇಳ್ಕೊಂಡಿದ್ ನೀನೇ ಅಲ್ವಾ ಶಿವಪ್ರಸಾದ್? ಭಗವಂತ ಬಂದ್ಯಾ? ನನಗೊಂದು ಹೆಲ್ಪ್ ಮಾಡ್ತೀಯಾ ಪ್ಲೀಸ್? ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀಯಾ? ಯಾರ ಹತ್ರ ಮಾತಾಡ್ತಿದ್ಯಾ? ಅಣ್ಣ, ನನ್ನ ಗಂಡ ಸ್ವಲ್ಪ ಹಾಗೆ ಒಬ್ಬೊಬ್ರೆ ಮಾತಾಡ್ಕೊತಾ ಇರ್ತಾರೆ. ನೀನು ಸುಮ್ಮನೆ ಇರಿಗ್ರಿ. ಭಗವಂತ ಅದೇನು ಅಂದ್ರೆ ಕೂತ್ಕೋ ಕೂತ್ಕೋ. ನೋಡ್ದ ಭಗವಂತ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ನನ್ನ ಪರವ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ ಅಂತ. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ? ನಾನೇ ಹೋಗ್ಬೋದಾಗಿತ್ತು, ಆದ್ರೆ ಆಗ್ತಾ ಇಲ್ವಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಪ್ಲೀಸ್ ಭಗವಂತ ಹೆಲ್ಪ್ ಮಾಡು. ಇನ್ನೊಂದ್ಸಲ ಸಿಕ್ಕಿದ್ರೆ ಕೈ ಕಾಲಾದ್ರೂ ಮುರಿತೀನಿ ಅಂತ ಹೇಳ್ತಿದ್ಯಲ್ಲ ಶಿವಪ್ರಸಾದ್. ಈಗಲೂ ಕೈಕಾಲು ಮುರಿತಾ ಇದೆ. ಆದ್ರೆ ನಿನಗೆ ಗೊತ್ತಲ್ಲ, ನಾನು ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ನನ್ನ ರೋಷ ಆವೇಶನೆಲ್ಲ ಕಟ್ಟಿಟ್ಟಿದ್ದೀನಿ. ಇಲ್ಲಾಂದಿದ್ರೆ ನನ್ನ ಮಗ ಗೊತ್ತಲ್ಲ, ನಾವ್ ಎತ್ತಿದ್ರೆ ಕದೆ ಇಳಿಸಿದ್ರೆ ತೂಕ ಇಳಿಸೋದ್ರ ಬಗ್ಗೆ ಹೇಳ್ತಾ ಇದ್ದೆ.
ಇದ್ಯಾ? ಆ ಅಂಕಲ್ ಅವಾಗ್ಲಿಂದ ಗನ್ ಹಿಡ್ಕೊಂಡು ಓಡಾಡ್ತಿದಾರೆ ಅಷ್ಟೇ, ಯಾರನ್ನ ಶೂಟೇ ಮಾಡಿಲ್ಲ ನೋಡು. ಏಯ್ ನೀನೇ ನನ್ನ ವಂಶದ ಕುಡಿನ ಇಲ್ಲ ಜಿಮ್ಮಿಗಲ್ಲಿ ಕೇಡಿನ? ನಿಂದರ ಐಡಿಯಾ ಎಲ್ಲ ಕೊಡ್ಬೇಡ, ಸುಮ್ಮನೆ ಕೂತ್ಕೊಳ್ಳ. ನಾನ್ ಸೆನ್ಸ್ ಬಿಡೋ. ಓ ಇಲ್ಲಿದ್ಯಾ? ಪ್ಲೀಸ್ ಭಗವಂತ ಹೆಲ್ಪ್ ಮಾಡೋ. ಶಿವಪ್ರಸಾದ್, ಸಮಸ್ಯೆ ಬಂದಾಗ ಅದನ್ನ ಒಳಗಡೆಯಿಂದ ನೋಡಿದ ದೂರದಿಂದ ಅವಲೋಕಿಸ್ಬೇಕು. ಪರಿಹಾರ ಸಿಕ್ಕೇ ಸಿಗುತ್ತೆ. ಆಹಾ, ಬಾಗ್ಲ ಹಾಕಿದಾನೆ, ಕೈಯಲ್ಲಿ ಗನ್ ಇಟ್ಕೊಂಡಿದ್ದಾನೆ, ಹೊರಗೆ ಹೋಗಕ್ಕಾಗಲ್ಲ. ಇನ್ ದೂರ ಇಲ್ಲಿಂದ ಹೋಗ್ಲಿ. ಈಗ ಇಲ್ಲಿಂದ ಹೊರಗೆ ಹೋಗಕ್ ಸಾಧ್ಯ ಇರೋದು ನಿನ್ನೊಬ್ಬನಿಗೆ ಮಾತ್ರ. ಆ ಶಕ್ತಿ ಇರೋದು ನಿನ್ನಲ್ಲಿ ಮಾತ್ರ.